ಧಾರವಾಡದ ಹಳಿಯಾಳ್ ರಸ್ತೆಯಲ್ಲಿರುವ ಲಿಂಗಾಯತ ಭವನದಲ್ಲಿ ನಡೆದ ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ತಿನ 11ನೇ ವಾರ್ಷಿಕ ಸಮ್ಮೇಳನ ಹಾಗೂ ಯುವ ಸಮ್ಮೇಳನ ಜರುಗಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಶ್ರೀ ಪ್ರಹ್ಲಾದ್ ಜೋಶಿ, ಧಾರವಾಡ ಪಶ್ಚಿಮ ಕ್ಷೇತ್ರ ಶಾಸಕರು ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದ್, ಪರಮ ಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಅಧ್ಯಕ್ಷರು, ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ ಪೂಜ್ಯ ಸ್ವಾಮಿ ಬೋಧ ಸ್ವರೂಪಾನಂದಜಿ ಮಹಾರಾಜ್, ಶ್ರೀ ಜಗದ್ಗುರು ಡಾಕ್ಟರ್ ಗುರುಸಿದ್ದರಾಜ ಯೋಗೀಂದ್ರ ಸ್ವಾಮಿಗಳು, ಪೂಜ್ಯ ಸ್ವಾಮಿ ಅನುಪಮಾನಂದಜಿ, ಪೂಜ್ಯ ಸ್ವಾಮಿ ತ್ಯಾಗೀಶ್ವರಾನಂದಜಿ, ಪೂಜ್ಯ ಸ್ವಾಮಿ ವಿವೇಕಾನಂದ ಸರಸ್ವತಿ ಹಾಗೂ ಆಶ್ರಮದ ಭಕ್ತರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇದು ವ್ಯತ್ಯಾಸಗಳೇನು, ನಮ್ಮ ಪಾಲಿನ ಕರ್ತವ್ಯಗಳನ್ನೇನು, ಏನು ಕರ್ತವ್ಯಗಳು, ಇದನ್ನೆಲ್ಲ ತಿಳ್ಕೊಳ್ಳುವುದೇ ನಿಜವಾದ ಅರ್ಥದಲ್ಲಿ ಸಿವಿಕ್ಸ್. ಅದೇ ಸಿಟಿಸನ್ಶಿಪ್, ಅದೇ ಎಜುಕೇಶನ್, ಅದೇ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಅದೇ ಡ್ಯೂಟಿ. ಇದನ್ನು ಕಾಲಕಾಲಕ್ಕೆ ಜನರಿಗೆ ಗುರುತಿಸದಂತೆ ಒಂದು ಇಲಾಖೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಕಲ್ಚರಲ್ ಡಿಪಾರ್ಟ್ಮೆಂಟ್, ಕನ್ನಡ ಅಂಡ್ ಕಲ್ಚರ್, ಯೂತ್ ಸರ್ವಿಸಸ್ ಇತ್ಯಾದಿಗಳನ್ನೆಲ್ಲ ಮಾಡಿರುವುದು ಇದನ್ನು ಈ ಘನ ಉದ್ದೇಶವನ್ನ ಮೂಲಭೂತವಾಗಿ ಇಟ್ಟುಕೊಂಡೇ. ಆದರೆ ಕೇವಲ ಸರ್ಕಾರಗಳಿಗೆ ಮಾತ್ರ ಈ ಉದ್ದೇಶವನ್ನು ನಾವು ಸೀಮಿತಗೊಳಿಸಿಬಿಟ್ರೆ ಸಾಕಾಗಲ್ಲ. ಸರ್ಕಾರಗಳು ಈ ವಿಷಯದಲ್ಲಿ ಬಹಳ ಮಾಡೋಕೆ ಅವರ ಕೈಯಲ್ಲಿ ಆಗಲ್ಲ. 75 ವರ್ಷಗಳಿಂದ ಇದು ಸಾಬೀತಾಗಿದೆ. ಹಾಗಂತ ಹೇಳಿ ನಾವು ಅದರ ಕಡೆಗೆ ಬೆಟ್ಟು ಮಾಡಿ ತೋರಿಸೋದಕ್ಕೂ ಆಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಒಂದು ಪುಟ್ಟ ಭಾಗ. ಅವನಿಗೂ ಒಂದು ಜವಾಬ್ದಾರಿ ಇದೆ, ಅವನಿಗೆ ಹಕ್ಕುಗಳಿರುವ ಹಾಗೆ ಕರ್ತವ್ಯಗಳು ಇದೆ. ಇಷ್ಟೊತ್ತು ನಾನು ಹೇಳಿದ್ದೆ ಕರ್ತವ್ಯ. ಆದ್ದರಿಂದ ಇತಿಹಾಸದಲ್ಲಿ, ಪ್ರಪಂಚದ इतिहासವನ್ನು ನಾವು ಗಮನಿಸಿದಾಗ लोगों को वैज्ञानिक रूप दिया, जिससे शारीरिक, मानसिक और आध्यात्मिक संतुलन का मार्ग प्रशस्त हुआ. संत कबीर, गुरु नानक, तुलसीदास, मीराबाई, संत रविदास और संत बसवेश्वर जी, संत पुरंदरदास जी, संत कनकदास जी और अक्का महादेवी जैसे अनेक संतों ने समाज में प्रेम, समानता और एकता का संदेश दिया, धर्म प्रसिद्धि का संदेश दिया. ऋषि मुनियों और आचार्यों ने वसुदेव कुटुंबकम की भावना से मानवता को जोड़ते हुए विश्व कल्याण का संदेश दिया. उन्होंने भारतीय संस्कृति को आध्यात्मिकता, नैतिकता और सद्भाव की दिशा दी तथा धर्म, अध्यात्म और संस्कृति की पताकों को विश्व पटल पर फहराया. आज का यह आयोजन परम पूज्य श्री रामकृष्ण परमहंस माता श्री शारदा देवी 1863ರಲ್ಲಿ ಜನಿಸಿದಾಗ ಇವತ್ತ ದೇಶದಲ್ಲಿ ಯಾವ ಸ್ಥಿತಿ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಅರಿವಿಗೆ ಇದೆ. ಅವತ್ತು ಯಾವ ರೀತಿ ಇರ್ಬೋದು ಅಂತ ಕಲ್ಪನೆ ಮಾಡಿದರೆ ಇವತ್ತೇ ಅನೇಕ ಸರ್ತೆ ಇಷ್ಟೆಲ್ಲ ದೇಶದಲ್ಲಿ ಜಾಗೃತಿ ಆದಂಥ ಸಂದರ್ಭದಲ್ಲೂ ಸಹಿತ ಒಂದು ರೀತಿಯಲ್ಲಿ ನಮ್ಮ ಮತ್ತು ನಮ್ಮತನವನ್ನೇ ಹೀಯಾಳಿಸುವಂತಹ ಒಂದು ಪರಿಸ್ಥಿತಿ ಇದ್ದಾಗ ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನೀವು ಒಂದು ಸ್ವಲ್ಪ ಊಹಿಸಿ ನೋಡಿದರೆ ನಿಮಗೆ ಒಂದು ಕಲ್ಪನೆ ಬರಬಹುದು ಅಂತ ಅನ್ಕೋತಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಭಾಳ ಸರಳವಾಗಿ ಅವರು ಜೀವನದಲ್ಲಿ ಈ ಒಂದು ಉತ್ತುಂಗವನ್ನು ಸಾಧಿಸ್ತಿದ್ದಾರೆ.
ಭಾಳಷ್ಟು ಕಷ್ಟವನ್ನು ಪಟ್ಟರು ಮತ್ತು ಅವರಿಗೆ ಯಾವುದನ್ನು ಸರಳವಾಗಿ ಒಪ್ಪಿಕೊಡುವಂಥ ಒಂದು ಸ್ವಭಾವ ಇರಲಿಲ್ಲ. ಓದಿದಂಥ, ನಾನು ನೋಡಿದಂಥ, ನಾನು ಕೇಳಿದಂಥ ಮೊದಲನೇ ಒಬ್ಬ ಸಂತ ನಿಮ್ಮ ಮನೆಯಲ್ಲಿರುವಂಥ ದೇವರನ್ನ ಕಟ್ಟಿ ಕೆಲವು ದಿವಸಗಳ ಕಾಲ ಇಟ್ಟು ಭಾರತ ಮಾತೆಯಿಂದ ಪೂಜೆ ಮಾಡದಂತ ಹೇಳಿದಂಥ ಮೊದಲನೇ ಸಂತ ಯಾರಾದರೂ ವಿವೇಕಾನಂದ. ಈಗ ಭಾರತ ಮಾತೆ ಫೋಟೋ ಇಟ್ಟರನ್ನ ವಿರೋಧ ಮಾಡುವಂಥದ್ದು ಒಂದು ಫ್ಯಾಷನ್ ಆಗಿದೆ. ಈಗ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ರಾಜ್ಯಪಾಲರು ಕೆಲವರು ಭಾರತ ಮಾತೆ ಫೋಟೋ ಇಟ್ಟಿದ್ದಕ್ಕೆ ಕೆಲವು ರಾಜ್ಯಗಳಲ್ಲಿ ಎದ್ದೋಗ್ಯಾರ. ಅಂದ್ರೆ ಭಾರತ ಮಾತೆಯನ್ನ ನಮ್ಮ ಮಾತೆ ಅಂತ ಕರೀಲಿಕ್ಕೂ ಹಿಂದೆಲಿರುವಂತಹ ಕಾಲದಲ್ಲಿ ಭಾರತ ಮಾತೆಯನ್ನ ಪೂಜೆ ಮಾಡಿರಿ ಅಂತ ಹೇಳಿದಂಥ ಒಬ್ಬ ದಿವ್ಯ ಪುರುಷ, ಒಂದು ವ್ಯಕ್ತಿತ್ವ ಅಂತಂದ್ರೆ ಅದು ರಾಮಕೃಷ್ಣರ ಕೈಯಲ್ಲಿ ತಯಾರಾದಂಥ, ರಾಮಕೃಷ್ಣ ಪರಮಹಂಸರಲ್ಲಿ ತಯಾರಾದಂಥ ವಿವೇಕಾನಂದರು. ಸೊ ಹಾಗಾಗಿ ಇವತ್ತು ವಿವೇಕಾನಂದರ ಚಿಂತನೆಗಳು, ವಿವೇಕಾನಂದರನ್ನು ಪ್ರಶ್ನೆ ಮಾಡುವಂಥ ಗುಣ ಇತ್ತು. ಆದರೆ ತನ್ನ ಬಗ್ಗೆ, ತನ್ನ ದೇಶದ ಬಗ್ಗೆ, ತನ್ನ ಬಗ್ಗೆ ವಿಶ್ವಾಸ, ತಾನು ನಂಬಿದಂಥ ತತ್ವಗಳ ಬಗ್ಗೆ ವಿಶ್ವಾಸ ಮತ್ತು ನನ್ನ ದೇಶದಲ್ಲಿರುವಂಥ ಧರ್ಮ ಅಂತಂದ್ರೆ ಪೂಜಾ ಪದ್ಧತಿ ಅಲ್ಲ ಅನ್ನುವಂಥದ್ದನ್ನು ಮೊದಲನೇ ಬಾರಿಗೆ ನಿರೂಪಣೆ ಮಾಡಿದಂಥವ್ರು. ನೀನು ಇದೇ ಗ್ರಂಥವನ್ನು ಓದಿದರೆ ಮಾತ್ರ ನಿನಗೆ ಮೋಕ್ಷ, ನೀನು ಇಂಥ ದೇವರನ್ನು ಪೂಜಿಸಿದ್ರೆ ಮಾತ್ರ ಮೋಕ್ಷ, ಇದೇ ಗ್ರಂಥದಲ್ಲಿ ಇರೋದೇ ಸತ್ಯ. ಇದನ್ನೆಂದೂ ಹೇಳಿಲ್ಲ ನಾವು. ಇವತ್ತು ಜಗತ್ತಿನೊಳಗ ಎಲ್ಲ ಕಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿಗಳು ಭಾರತದಲ್ಲಿ ಸೇರಿ ನಡೀತಾ ಇದ್ದಾರೆ. ಯಾಕೆ ನಡೀತಾ ಇದ್ದಾರೆ? ಕಾರಣ, ಏಕೈಕ ಕಾರಣ ನಾನು ಹೇಳಿದ್ದೇ ಸತ್ಯ ಅಂತ. ಆದರೆ ಧರ್ಮ ಅನ್ನೋದು ಪೂಜಾ ಪದ್ಧತಿ ಅಲ್ಲ, ಧರ್ಮೋ ಧಾರಯತಿ ಇತಿ ಪ್ರಜಾ ಅಂತ ನಾವು ಒರಿಜಿನಲಿ ಹೇಳ್ತಾ ಇದ್ವಿ. ಅದನ್ನ ಒಂದು ಪ್ರೇರಣಾದಾಯಿಯಾಗಿ ಎಲ್ಲರಿಗೂ ತೋರಿಸಿಕೊಟ್ಟು ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತು ಹಿಂದುತ್ವದ ಮಹತ್ವವನ್ನು ಆ ಚಿಕಾಗೋ ಸಮ್ಮೇಳನ ಹೊಳಿ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂದಾಗ ಒಂದು ಶಾಕ್ ಆಯ್ತು. ಯಾಕಂದ್ರೆ ಯಾರು ಬೇರೆದವ್ರು ಸಿಸ್ಟರ್ ಬ್ರದರ್ ಅಂದ್ಕೊಳ್ತಾ ಇರಲಾರಂಥ ಕಾಲದಲ್ಲಿ ಆ ಧೈರ್ಯದಿಂದ ಅವರೇನು ಮಾಡಿದ್ದಾರೆ.